ಕೇಳ್ಕೊಳ್ತೀನಿ. ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ. ಈ ವಿದ್ಯಾಲಯದ ಎಲ್ಲ ಅಕ್ಕಂದಿರಿ, ಈ ಸಭೆಯ ಅತಿಥಿಗಳಾದ ನಿವೃತ್ತ ನ್ಯಾಯಾಧೀಶರೇ, ವೇದಿಕೆ ಮೇಲೆ ಎಲ್ಲ ಸ್ನೇಹಿತರೆ, ಬಂಧು ಭಗಿನಿಯರೇ, ಗುರುಪೂರ್ಣಿಮೆ ಅಂತಂದರೆ ಇವತ್ತು ನನ್ನ ಜೀವನದೊಳಗೆ ಇವತ್ತು ಫಸ್ಟ್ ನಾನು ಬಂದಿದ್ದು. ಅಕ್ಕಾರವತ್ತು ನಾವು ಬಂದಿದ್ದೆ ಹೇಳಿದ್ದಿಲ್ಲ, ನೀವು ಮಾಡ್ತೀವಿ ಅಂತ ಹೇಳಿದ್ದಿಲ್ಲ. ಟೀಚರ್ಸಿಗೆ ಗುರುಪೂರ್ಣಿಮೆ, ಶಿಕ್ಷಕರಿಗೆ ಗುರುಪೂರ್ಣಿಮೆ ಮಾಡಿದ್ವಿ. ಗುರು ಅಂತ ಶಬ್ದ ಹೇಳಿರಲಿಲ್ಲ. ಪ್ರಾಚೀನ ಕಾಲದೊಳಗೆ ಗುರುಕುಲ ಇದ್ದರು. ಗುರುಕುಲದೊಳಗೆ ಋಷಿಮುನಿಗಳಿದ್ದರು, ಅವರ ಕೈಯಲ್ಲಿ ಶಿಷ್ಯಂದಿರಿದ್ದರು. ಅಲ್ಲಿ ಗುರು ಮತ್ತು ಶಿಷ್ಯ ಅಂತನ್ನುವಂಥ ಸಂಬಂಧ ಇತ್ತು. ಈಗ ನಾವು 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನ ಎಂಥ ಶತಮಾನ ಇದು? ವಿಜ್ಞಾನ ತಂತ್ರಜ್ಞಾನದ ಶತಮಾನ. ಆ ಗುರುಕುಲ ಇದ್ದಂತಹ ಶತಮಾನವನ್ನು ಸ್ಮರಿಸಿದಾಗ ನಮಗೆ ತಾರ್ಕಿಕವಾಗಿ ಏನಾದ್ರು ಮಾತನಾಡ್ಬೋದು, ಆದರೆ ಯಾರೂ ನೋಡಿಲ್ಲ ಅದನ್ನು. ಅಲ್ಲಿ 21ನೇ ಶತಮಾನದಲ್ಲಿ ನೋಡ್ತಾ ಇದ್ದೀವಿ ನಾವು. ನನಗೊಂದು ಏನು ಅನ್ನಿಸ್ತಾ ಇದೆ, ಸೆಪ್ಟೆಂಬರ್ 5 ತಾರೀಕಿದೆ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ. ಇವತ್ತಿನ ಗುರುಪೂರ್ಣಿಮೆ ದಿವಸ ಶಿಕ್ಷಕರನ್ನು ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕರನ್ನು ಹೊಗಳೋದು ನಾನು ತಿಳಿದಿಗೆ ಇದು 2 ದಿವಸ. ಉಳಿದ ದಿವಸ ಶಿಕ್ಷಕರನ್ನ ಸ್ಮರಿಸ್ತಾ ಇದ್ದಾರೆ ಇಲ್ಲ. ಶಾಲೆ ಕಾಲೇಜೊಳಗೆ ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ, ಇಲ್ಲಂತ ನಂಗಿಲ್ಲ. ತಪ್ಪು ಮಾಡಿದಾಗ ನೀವು ಮನೆಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ನೀವೇನಾದರೂ ಕೊಡ್ಲಿಕ್ಕಂದ್ರೆ ತಿನಿಸಾದರೂ ಕಳವು ಮಾಡ್ತಾರೆ, ರೊಕ್ಕ ಆದರೂ ಕಳವು ಮಾಡ್ತಾರೆ, ಮತ್ತೇನಾದರೂ ವಸ್ತು ಕಳವು ಮಾಡ್ತಾರೆ. ಅದ ನಿಮ್ಮ ಗಮನಕ್ಕೆ ಬಂದಾಗ ನೀವು ಏನಂತೀರಿ ಗೊತ್ತದಂದ್ರೆ, ಶಾಲೆ ಮಾಸ್ತರ ಈಗ ನೀವೇ ಅಂತೀರಿ. ನಾ ಯಾಕೆ ನೀವು ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದನ್ನು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೃಷ್ಟಿಯಲ್ಲಿ ಬದಲಾವಣೆ ಇದ್ದೇ ಇದೆ. ಬದಲಾವಣೆಯ ಸೃಷ್ಟಿಯ ನಿಯಮ. ಆದರೆ ಬದಲಾವಣೆ ಹ್ಯಾಂಗೆ ಆಗಬೇಕು ಅಥವಾ ಹ್ಯಾಂಗೆ ಆಗ್ಯದ ಅಂತ ನನ್ನ ಅನಿಸಿಕೆ ಅಂತಂದ್ರೆ, ಬದಲಾವಣೆಯು ಆರೋಗ್ಯಕರವಾಗಿದೆಯೇ? ಪ್ರಶ್ನೆ ಎಲ್ಲರೂ ಕೇಳ್ಕೊಡ್ರಿ, ಎಲ್ಲರೂ ನೀವೇ ಉತ್ತರ ಹೇಳೋದಿಲ್ಲ. ಹಾಗಿತ್ತು ಹಿಂಗಿತ್ತು, ಈಗ ಹಿಂಗದ ಕಾಲ ಬದಲಾಗ ಇದನ್ನೇ ಹೇಳೋದಿಲ್ಲ. ಉತ್ತರ ನೀವೇ ಕಂಡುಕೊಳ್ಳೋದು. ವಿಜ್ಞಾನ ಯುಗದೊಳಗೆ ಜಗತ್ತಿನೊಳಗೆ ಈಗ ನಾವು ಜಗತ್ತು ಚಿಕ್ಕದಾಗಿದೆ ಅಂತ ಹೇಳ್ತೀವಿ. ಜಗತ್ತು ನಮ್ಮ ಕೈಯಾಗ, ಎಲ್ಲರೂ ಕೈಯಾಗ ಹಿಡ್ಕೊಂಡ ಕುಂತೀವಿ. ಅದನ್ನು ಮೊಬೈಲ್ ಜಗತ್ತು ಅಲ್ಲೇ ನೋಡ್ಕೋತ ಕೂತೀವಿ. ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಬೆಳವಣಿಗೆ ಅದಲ್ಲ, ಈ ಬೆಳವಣಿಗೆ ಆಗಿದ್ದು ಆಶ್ಚರ್ಯಕರವಾದಂತಹ ಬೆಳವಣಿಗೆ, ಅಷ್ಟೇ ಸೂಕ್ಷ್ಮವಾಗಿ ನಾವು ಹೇಳಬೇಕಾದ್ರೆ ದುಃಖಕರವಾದಂತಹ ಬೆಳವಣಿಗೆನೂ ಅದೇ. ಇಷ್ಟು ಜನರಿಗೆ ನಾವು ಇಲ್ಲಿ ಬರ್ತಾ ಇದ್ದೀವಿ, ಪ್ರತಿದಿನವೂ ಬರ್ತಾ ಇದ್ದೀವಿ. ಅದಕ್ಕೆ ಪ್ರಶ್ನೆ ಮಾಡಿಕೊಂಡ್ರಿ, ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ಯಾಕೆ ಬರ್ತಾ ಇದ್ದೀವಿ ಇಲ್ಲಿ ನಾವು? ಯಾಕೆ ಬರ್ತಾ ಇದ್ದೀವಿ? ನಮ್ಮ ಒತ್ತಡ ಇದೆ. ಒತ್ತಡ ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಬೇರೆ ಒತ್ತಡ, ಸಂಸಾರಿಕರಿಗೆ ಬೇರೆ ಬೇರೆ ಒತ್ತಡಗಳು ಇದ್ದಾವೆ. ಆ ಒತ್ತಡಗಳನ್ನು ಸ್ವಲ್ಪ ಆದರೂ ಮರೆಯೋಣ ಅಂತ ತಿಳ್ಕೊಂಡು ಇಲ್ಲಿ ಬರ್ತೀವಿ ನಾವು. ನಿಜವಾಗಿ ಹೇಳ್ತಾ ಇದ್ದೀನಿ, ನಾನು ಮೊದಲಾದರೂ ಇಲ್ಲಿ ಇದ್ದೆ. ಹಲವು ಬಾರಿ ಅಕ್ಕಾರನ್ನು ಸಾಕಷ್ಟು ಇದು ಮಾಡ್ತಾರೆ.
ಈಗ ಬರ್ತಾ ಇದ್ವಲ್ಲ, ಬಂದು ಏನು ಮಾಡ್ತಾ ಇದ್ದೀವಿ ನಾವು? ಏನು ಮಾಡ್ತಾ ಇದ್ದೀವಿ? ಯಾರಾದರೂ ಉತ್ತರ ಹೇಳಿಬಿಟ್ರಿ. ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನಕ್ಕೆ ಬರ್ತಾ ಇದ್ದೀವಿ. ಧ್ಯಾನವನ್ನು ನಿಷ್ಠೆಯಿಂದ ಮಾಡುತ್ತೇವೆಯೇ? ನಾವು ಇಲ್ಲೆಲ್ಲ ಕೂತೀವಿ. ಕೆಲವು ಜನರ ಮನಸ್ಸು ಇಲ್ಲಿ ಅದನೋ ಇಲ್ಲೋ ಗೊತ್ತಿಲ್ಲ. ಒತ್ತಡಗಳಂತ ಹೇಳಿದ್ನೆ, ಇಲ್ಲ ನಾನು ಇಂಥ ಟೈಮಕ್ಕೆ ಹೋಗ್ಬೇಕಾಗಿದೆ, ಇವ್ರು ದೊಡ್ಡ ಮುಸಲ್ ಅಂತನ್ನುವಂಥದ್ದು ಇರ್ತದೆ ನಮ್ಗೆ. ನಾ ಇಂಥ ಆಫೀಸಿಗೆ ಹೋಗಬೇಕು, ಬೇಗನೆ ಹೋಗ್ಬೇಕಾಗಿದೆ ಅಂತಲೂ ಇರ್ತಾ ಇದೆ. ಈ ಮ್ಯಾಗ್ನವ್ರು ಕುಂತವ್ರಿಗೆ ಯಾವುದೂ ತೊಂದರೆ ಇಲ್ಲ, ಎಲ್ಲರೂ ನಿವೃತ್ತಿ ಆದ್ರೆ ಇದ್ದೀವಿ. ಇಂಥ ಒಂದು ತೊಂದರೆಯೊಳಗಿದ್ದಂಥ ಸಂದರ್ಭದಲ್ಲಿ ಏನು ಆಚರಿಸ್ತಿದ್ದೀವಲ್ಲ, ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಗುರುಪೂರ್ಣಿಮೆಯನ್ನು ಆಚರಿಸಿ ನಮ್ಮೆಲ್ಲ ಶಿಕ್ಷಕರನ್ನೇನು ಸನ್ಮಾನ ಮಾಡಿರಲ್ಲ, ಅದಕ್ಕೆ ನಮ್ಮೆಲ್ಲರ ಪರವಾಗಿ ಹಣಿಮಣಿಯಲು ಅವರಿಗೆ ಧನ್ಯವಾದ ನೀಡುತ್ತೇನೆ. ಇನ್ನು ಒಂದು ಕವಿಯೊಬ್ಬರು ಮಾತು ಹೇಳ್ತಾ ಇದ್ದಾರೆ, ವಾನರನು ನರನಾದನು ಉತ್ಕ್ರಾಂತಿಯೇ. ವಾನರನು ನರನಾದನು ಉತ್ಕ್ರಾಂತಿಯೇ, ನರನು ವಾನರನಾದನು ನವಕ್ರಾಂತಿಯೇ. ನವಕ್ರಾಂತಿ ನಮ್ಮದೇ. ನರನು ವಾನರನಾದನು ನವಕ್ರಾಂತಿಯೇ, ಸಕಲ ಸಂಪದ ಬಂತು ಶಾಂತಿಯಲ್ಲಿ, ಸಾಗಿವದು ಬದುಕು ಬರೀ ಭ್ರಾಂತಿಯಲ್ಲಿ. ಇದು ಆನಂದ ಕಂದರ ಹೇಳಿಕೆ. ಎಷ್ಟು ಸಮಂಜಸ ಅನ್ನಿಸ್ತಾ ಇದೆ ನೋಡ್ರಿ, ಇದನ್ನು ಎಷ್ಟು ಸಮಂಜಸ ಅನ್ನಿಸ್ತಾ ಇದೆ. ಚಿಂತನೆ ಮಾಡಬೇಕಂದ್ರೆ ನಾವು ವಿವರಣೆ ಮಾಡ್ಲಿಕ್ಕೆ ಹೋಗೋದು. ಅಂಥ ಒಂದು ಕಾಲದೊಳಗೆ ನಾವು ಬದುಕ್ತಾ ಇದ್ದೀವಿ. ಬದುಕು ಅಂತ ಹೇಳಿ ನಾನು, ಬದುಕಂದ್ರೆ ಏನಿದೆ? ಬದುಕು ಏನ್ರಿ, ನೀವೆಲ್ಲ ವಯಸ್ಸಾಗಿಬಿಟ್ರೆ ಎಲ್ಲ ಇರೋದ ಅಂತಂತೆ. ನಮಗಿಲ್ಲಿ ಯುವತಿಯರು ಕಾಣಲ್ಲ ಹೆಚ್ಚಿ, ಎಲ್ಲರೂ ನಮ್ಮಂಥರ ಕಾಣ್ತಾ ಇದ್ದೀವಿ, ಅನುಭವಿಕರ ಇಟ್ಟು ಕಾಣ್ತಾ ಇದ್ದೀವಿ. ಬದುಕಿಗೆ ಎಷ್ಟು ಬಾಗಿಲುಗಳು? ನಮ್ಮ ದೇಹಕ್ಕೆ 9 ಬಾಗಿಲುಗಳಿವೆ. 9 ಬಾಗಿಲುಗಳನ್ನು ಯಾವಾಗಾದರೂ ಓಪನ್ ಮಾಡ್ಬೋದು, ಯಾವಾಗಾದರೂ ಮುಚ್ಚಬಹುದು. ಬದುಕಿನ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆಯೇ, ತೆರೆಯಲಾಗುತ್ತಿದೆಯೇ? ಆದರೆ ಬದುಕಿನ ಎಲ್ಲ ಬಾಗಿಲುಗಳಿಗೆ ವಿಧ ವಿಧ ಕೀಲಿಗಳು. ಒಂದರ ಕೈ ಮತ್ತೊಂದಕ್ಕೆ ಬಾರದು ಬಾಬಾ. ಅಂಥ ಬದುಕಿದು. ಹಾಗೆ ನಾವು ಮಾಡಬೇಕಾಗಿದೆ. ಅಂಥದನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ಇಂಥ ಸಂಸ್ಥೆಗಳು ಹುಟ್ಟುಕೊಂಡ. ಈ ಸಂಸ್ಥೆ ನಮ್ಮ ದೇಶದಲ್ಲಿ ಅಷ್ಟ, ವಿದೇಶದಲ್ಲಿನೂ ಇದ್ದ. ಇಂಥ ಸಂಸ್ಥೆಗಳು ಹುಟ್ಟುಕೊಂಡಿದ್ದ ಇದಕ್ಕೆ ಇದ್ರೂ ಸಹಿತ ಜಗತ್ತಿನಲ್ಲಿ ಶಾಂತಿ ಅಂತಲೂ ಸಿಗಲ್ಲ. ನಮಗೆ ಹೋರಾಡ್ತಾ ಇದ್ದೇವೆ, ಶಾಂತಿಗಾಗಿ ಹೋರಾಡ್ತಾ ಇದ್ದೇವೆ. ಇನ್ನು ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತಾ ಇದ್ದೇನೆ. ನಾವು ವಿವರಣೆ ಮಾಡ್ಲಾಕ್ಬೋದು. ಎಂಥ ಇದರೊಳಗೆ ಕಾಲದಾಗಿದ್ದೀವಿ ಅಂದರೆ, ನನ್ನ ಹೆಂಡತಿ ಕೈಯಾಗ ಒಂದು ಹೊಸ ಗಡಿಗೆ ಕೊಟ್ಟೀನಿ, ಅಥವಾ ನಾನಂತೀನಿ. ಆಗ ಮಹಿಳೆಯರು ಇರ್ತಾರ, ನನ್ನ ಗಂಡನ ಕೈಯಾಗ ಒಂದು ಹೊಸ ಗಡಿಗೆ ಕೊಟ್ಟೀನಿ. 2 ಬೇಕಲ್ಲಿ. ಗಡಿಗೆ ಕೊಟ್ಟೀನಿ, ಗಡಿಗೆ ತುಂಬ ಹಾಲದ. ಹಾಲಿನಾಗ ಒಂದು ಹಾವದ. ಹಾವನ್ನು ತೆಗಿಲಾಕ ಆಗಲ್ದು, ಗಡಿಗೆ ಒಡಿಲಾಕ ಆಗಲ್ದು. ಹಾವನ್ನು ತೆಗಿಲಾಕಾಗಲ್ದು, ಗಡಿಗೆ ಹೊಡಿಲಾಕಾಗಲ್ದು, ಹೆಂಡತಿಗೆ ಹೊಡಿಲಾಕಾಗಲ್ದು, ಅಥವಾ ಗಂಡಿಗೆ ನಾವು ಹೊಡಿಲಾಕಾಗಲ್ದು. ಇದರ ಅರ್ಥ ತಾವೆಲ್ಲರೂ ಅರ್ಥೈಸಿಕೊಂಡು ನಾವೆಲ್ಲರೂ ಬದುಕಲಾಕ ಇಂಥ ಸಂಸ್ಥೆಗಳು ಭಾಗ್ಯ ಆಗ್ತಾರಲ್ಲ,
ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.